ಅವರು ಸಿನಿಮಾ ರಂಗದಲ್ಲಿ ಆದವ್ರು ಏನೇನಾಗಿದೆ ಗೊತ್ತಿಲ್ವ ಪಾಪ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳು, ಪ್ರೊಡ್ಯೂಸರ್ಗಳು ಇವತ್ತು ಯಾವ ಪರಿಸ್ಥಿತಿಲಿದ್ದಾರೆ. ಸಿನಿಮಾ ರಂಗ ಆ ರೀತಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೆ ಸಂತೃಪ್ತಿ ಇರೋರು. ಸಿನಿಮಾ ರಂಗದಲ್ಲಿ ಯಾರೋ ಬೆಳೆ ಎಣಿಸೋ ಒಂದು 4 ಜನ ಬಿಟ್ಟರೆ ಆರ್ಥಿಕವಾಗಿ ಇವತ್ತು ಅನೇಕರು ಸಮಸ್ಯೆನ ಎದುರಿಸ್ತಾರೆ. ಸಿನಿಮಾ ರಂಗ ಅಷ್ಟು ಸುಲಭ ಅಲ್ಲ. ಸಿನಿಮಾ ರಂಗದಿಂದ ಇವರು ದುಡ್ಡು ಮಾಡಿದರೆ ಅವತ್ತಿನ ಲೆಕ್ಕ ತೋರಿಸ್ಲಿ. ಅವತ್ತೇನು ತೋರಿಸಿದ್ದಾರೆ ಸಿನಿಮಾ ರಂಗ. ಇವರು MP ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಇವರು ಸಿನಿಮಾ ರಂಗದಲ್ಲಿದ್ದರು. ಅವತ್ತು ತೋರಿಸ್ಲಿ ಅವತ್ತೇನಿತ್ತು ಆಸ್ತಿ, ಅದಾದಮೇಲೆ ಏನಾಗಿದೆ ಆಸ್ತಿ ತೋರಿಸ್ಲಿ. ಅದರಿಂದ ನನ್ನ ಅನಿಸಿಕೆ ಈ ಕೆಸರೆಚ್ಚಾಡೋದನ್ನು ಬಿಡಬೇಕು DK ಕುಮಾರಸ್ವಾಮಿ ಅವರು. ನಾನು DK ಶಿವಕುಮಾರ್ ಅವರು ಮಾಡಲಿ ಅಂತ ಹೇಳಲ್ಲ. ಮೊದಲು ಮಾಡ್ತಾ ಇರೋರು HD ಕುಮಾರಸ್ವಾಮಿ ಅವರು ಕೌಂಟ್ರ್ ಮಾಡ್ತಾಯಿದ್ದಾರೆ. ಇದನ್ನು ಬಿಟ್ಟು ಇದನ್ನು ಸಮಾಜ ಜನನೂ ನೋಡ್ತಾವ್ರೆ. ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು, ಇವರಿಬ್ಬರಿಗೂ ಯಾರೂ ಬುದ್ಧಿ ಹೇಳೋರಿಲ್ಲ. ನಾನು ಹೇಳಿದೆ DK ಶಿವಕುಮಾರ್ದು ಏನು ತಪ್ಪಿದೆ, ಇವ್ರು ಕೆಣಕಿದಾಗ ಅವ್ರು ಉತ್ತರ ಹೇಳಬೇಕಾಗತ್ತೆ ಅಂತೇಳಿ. ಕುಮಾರಸ್ವಾಮಿ ಅವರು ಇದು ಬಿಟ್ಟು ಕೇಂದ್ರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಒಬ್ಬ ಮಂತ್ರಿಯಾಗಿ ಹೋಗಿ ಮಂಡ್ಯ ಜಿಲ್ಲೆಯ ಒಬ್ಬ ಸಂಸದ ಕೇಂದ್ರದಲ್ಲಿ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿ. ನಾವು ಸಂತೋಷ ಪಡ್ತೀವಿ, ಹೆಮ್ಮೆ ಪಡ್ತೀವಿ.